ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರನ್ನ ನಿಮಗಾಗಿ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನೀವು ರಾಮ್ನ ಫ್ರೀಯಾಗಿ ಕುತ್ಕೊಂಡು ಪಾಪು ಜೊತೆ ಆಟ ಆಡ್ತಾ ಇದ್ದಾನೆ ಅಂದರೆ ಇದು ಒಂದು ಸಂಡೇ ವ್ಲಾಗ್. ನಾವು ಸಂಡೇ ಏನೆಲ್ಲ ಮಾಡಿದ್ವಿ ಆ್ಯಂಡ್ ಮಗು ಜೊತೆ ಯಾವ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತ ನೀವು ನೋಡ್ಬೋದು ಈ ವ್ಲಾಗಲ್ಲಿ. ಫಸ್ಟ್ ನಾನು ಪಾಪುಗೆ ಬುಕ್ಸ್ನ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡು, yes, good job. Next, little fingers wiggle wiggle wiggle. ಏನದು? wiggle wiggle wiggle. baby ina baby. ನನಗಿದು ಗೊತ್ತಿರಲಿಲ್ಲ, ಬಟ್ ನಾನು ರೀಸೆಂಟಾಗಿ ಲವ್ ಎವ್ರಿ ಅವರ ಸಬ್ಸ್ಕ್ರಿಪ್ಷನ್ ತೊಗೊಂಡ್ಮೇಲೆ ನನಗೆ ಗೊತ್ತಾಯಿತು ಮಗುಗೆ 3 ತಿಂಗಳ ಅಷ್ಟರಲ್ಲೇ ಬುಕ್ಸ್ ಮೇಲೆ ಇಂಟ್ರೆಸ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಆ್ಯಂಡ್ ಈ ರೀತಿಯಾಗಿ ಟಮ್ಮಿ ಟೈಮ್ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಬುಕ್ ಇದ್ದರೆ ತುಂಬಾ ಈಸಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಇನ್ನು ಯಾವ ರೀತಿಯಾಗಿ ಫೋಕಸ್ ಮಾಡ್ತಾ ಇದ್ದಾಳೆ. ಮೋಸ್ಟ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಥಿಂಗ್ಸ್ ಒಂದು ಸ್ವಲ್ಪ ಕಲರ್ಸ್ ಕಾಣಿಸ್ತಿರ್ಬೋದೇನೋ ಗೊತ್ತಿಲ್ಲ, ಬಿಕಾಸ್ ಅವಳು ಈ ಕಡೆ ಮನುಷ್ಯರು ಇದ್ದಾರಲ್ಲ ಆ ಪೇಜ್ನ ನೋಡ್ತಾ ಇದ್ದಾಳೆ. ಬಟ್ ಮುಂಚೆ ಬರೀ ನೀವು ನೋಡಿರ್ಬೋದು ನನ್ನ ವ್ಲಾಗ್ಸಲ್ಲಿ ಓನ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಬುಕ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ಇವಾಗ ಸ್ವಲ್ಪ ನೆಕ್ ಸ್ಟ್ರೆಂತ್ ಬರ್ತಾ ಇದೆ. ಆ್ಯಂಡ್ ಇವಾಗ ಸ್ವಲ್ಪ ಮಕ್ಕಳೇ ಮಲಗಿಸಿದಾಗ ಒಂದು ಲೆವೆಲ್ಗೆ ಮಲ್ಕೊಳ್ತಾ ಇದ್ದಾಳೆ. ಬಟ್ ಆದರೂ ನೋಡ್ಬೋದು ಕೈಯೆಲ್ಲ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಇಟ್ಕೊಂಡಿದ್ದಾಳೆ. ಅದರ್ ಇಂಟ್ರೆಸ್ಟಿಂಗ್ ಥಿಂಗ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನನ್ನ ಲೈಫಲ್ಲಿ ಎವ್ರಿ ಡೇ ಮಗುಗೆ ಏನು ಬೇಕು ಅಂತ ತಿಳ್ಕೊಳ್ಳೋದು, ನಮ್ಮ ಮನೇಲಿ ಆ ಐಟಮ್ಸ್ ಇದೆಯಾ ಇಲ್ವಾ ಅಂತ ಹುಡ್ಕೋದು. ಅದಿಲ್ಲ ಅಂದರೆ ಅಮೆಝಾನಲ್ಲಿ ರಿವ್ಯೂಸ್ನ ಚೆಕ್ ಮಾಡಿ, ರೇಟಿಂಗ್ಸ್ನ ಚೆಕ್ ಮಾಡಿ ಅದನ್ನ ಆರ್ಡರ್ ಮಾಡೋದು. ಆರ್ಡರ್ ಮಾಡಿದ್ಮೇಲೆ ನಿಮಗೆ ಗೊತ್ತಿದೆ ಈ ಅಮೆಝಾನ್ ಬಾಕ್ಸಸ್ನ ಬಿಸಾಕೋದು ಕೂಡ ದೊಡ್ಡ ತಲೆನೋವು. ಅದನ್ನೆಲ್ಲ ನಾವು ಕನ್ಸಾಲಿಡೇಟ್ ಮಾಡಿ ಇಡಬೇಕು. ಆ್ಯಂಡ್ ಗರಾಜಲ್ಲಿ ಅದೆಲ್ಲ ತುಂಬಿದ್ಮೇಲೆ ಎವ್ರಿ ಥರ್ಸ್ಡೇ ನಮ್ಮನೇಲಿ ಟ್ರ್ಯಾಶ್ ಪಿಕಪ್ ಮಾಡೋದು, ಅವತ್ತು ನಾವು ಅದನ್ನ ಹಾಕಬೇಕು. ಸೊ ಇವತ್ತು ನಾನು ತೋರಿಸ್ತಾ ಇರೋದು ವೆರಿ ಲೈಟ್ ವೇಟ್ ಬೇಬಿ ಮ್ಯಾಟ್. ಆಯಿತಾ, ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವೇ ನೋಡಿ. ನಾನು ನಮ್ಮತ್ತೆ ಅನ್ಬಾಕ್ಸ್ ಮಾಡಿದ್ವಿ, ಅವತ್ತು ವೀಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಈ ಮ್ಯಾಟ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಇದು $180 ಆಯಿತು, ಟ್ಯಾಕ್ಸ್ ಎಲ್ಲ ಸೇರಿ $200 ಆಯಿತು. ಇವತ್ತೊಂದು ಅಮೆಝಾನ್ಸ್ ಚಾಯ್ಸ್ದು ಇನ್ನೊಂದು ಮ್ಯಾಟ್ ತರಿಸಿದ್ದೀನಿ. ಲೈಕ್ ಇದು ಕೆಳಗಡೆ ಇಟ್ಟಾಗ ಮೇಲ್ಗಡೆ ತೊಗೊಂಡೋಗೋದಕ್ಕೆ ಅಂತ, ಲೈಕ್ ಮೇಲೆ ಕೆಳಗಡೆ ತೊಗೊಂಡೋಗೋದಕ್ಕಿರಲಿ ಅಂತ. ಅಲ್ಲಿ ನೋಡಿ ಇನ್ನು ಆಟ ಆಡ್ತಾ ಇದ್ದಾಳೆ. ಹಾಂ, ಇನ್ನು ಆಟ ಆಡ್ತಾ ಇದ್ದಾಳೆ ಅವ್ರ ಅಜ್ಜಿ ಜೊತೆ. ಸೊ ಇಲ್ಲೊಂದು ಅವಳು ಸೆಟಪ್ ಇದೆ, ಮೇಲ್ಗಡೆ ಒಂದು ತೊಗೊಂಡೋಗೋಣ ಅಂತ. ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಜಾಸ್ತಿ ಟಾಯ್ಸ್ನ ಬಿಸಾಕಬಾರ್ದು ಮಕ್ಕಳಿಗೆ. ಅವ್ರ ಹತ್ರ ಅವ್ರಿಗೆ ಕಾನ್ಸಂಟ್ರೇಷನ್ ಬರೋದಿಲ್ಲ, ಅದಕ್ಕೆ ಒಂದೊಂದೇ ಮಾತ್ರ ಹಾಕಬೇಕು. ಈ ವಿಡಿಯೋ ಶೂಟ್ ಮಾಡಿರೋ ದಿವಸ ತುಂಬಾ ಸ್ಪೆಷಲ್, ಯಾಕಂದರೆ ಅವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಇನ್ನಾನ ಸ್ಟ್ರೋಲರಲ್ಲಿ ಆಚೆ ಕರ್ಕೊಂಡೋಗಿರೋದು. ಐ ಥಿಂಕ್ ನಾನು ಯಾವತ್ತೂ ಈ ದಿನಾನ ಮರೆಯೋದಿಲ್ಲ, ಬಿಕಾಸ್ ಫಸ್ಟ್ ಟೈಮ್ ನನ್ನ ಮಗಳನ್ನ ನಾನು ಹೊರಗಡೆ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಈ ಒಂದು ಸ್ಟ್ರೋಲರಲ್ಲಿ. ನೋಡ್ಬೋದು ಅವಳು ಯಾವ ರೀತಿಯಾಗಿ ಸ್ಟನ್ ಆಗಿಬಿಟ್ಟಿದ್ದಾಳೆ ಎಲ್ಲಿದ್ದೀವಿ ಅಂತ. ಇಷ್ಟು ದಿವಸ ನಾವು ಆಚೆನೇ ಕರ್ಕೊಂಡು ಬಂದಿರಲಿಲ್ಲ. ಇವತ್ತು ನನ್ನ ಮಗಳನ್ನ ನಾನು ಇಡೀ ಒಂದು ಬ್ಯೂಟಿಫುಲ್ ಪ್ರಪಂಚಕ್ಕೆ ಪರಿಚಯ ಮಾಡ್ತಾ ಇದ್ದೀನಿ. ಇನ್ನೊಂದೇನು ಗೊತ್ತಾ, ನಾನು ರೀಸೆಂಟಾಗಿ ಸಿಕ್ಕಾಬಟ್ಟೆ ಉದ್ದಿನ ವಡೆನ ಪ್ರಿಪೇರ್ ಮಾಡಿದ್ದೆ. ನೋಡ್ಬೋದು ಎಷ್ಟು ಉದ್ದಿನ ಬೇಳೆನ ನಾನು ನೆನೆಸಿದ್ದೀನಿ ಅಂತ. ಬಟ್ ಈ ಒಂದು ವಿಡಿಯೋ ಏನಕ್ಕೆ ಮಾಡಿದ್ದೀನಿ ಅಂದರೆ, ನಾನು ಐ ಹ್ಯಾವ್ ಅನ್ ಅಮೇಝಿಂಗ್ ಮಷೀನ್ ಇನ್ ದ ಹೌಸ್. ಅದು ಉದ್ದಿನ ಇಟ್ಟು ನಾವೇನು ಮಾಡ್ತೀವಲ್ಲ ಅದನ್ನು ಫ್ಲಫ್ ಅಪ್ ಮಾಡೋದಕ್ಕೆ. ಸೈಡಲ್ಲಿ ಚಟ್ನಿಗೆ ನಾನು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಮಿಂಟ್ ಲೀವ್ಸ್ನ ಹಾಕಿ ಒಂದು ಕ್ವಿಕ್ಕಾಗಿ ಪೀನಟ್ ಚಟ್ನಿ ರೆಸಿಪಿ ಕೂಡ ತೋರಿಸ್ತೀನಿ ಆಯಿತಾ. ಈ ರೀತಿಯಾಗಿ ಉದ್ದಿನ ಹಿಟ್ಟನ್ನ ನಾನು ಈ ಒಂದು ಕಿಚನ್ ಏಡಲ್ಲಿ ಹಾಕಿದರೆ ಇದೇನು ಮಾಡ್ತಾ ಇದೆ, ಏರ್ ಮಾಡ್ತಾ ಇದೆ. ಇದನ್ನು ಆ್ಯಕ್ಚುಲಿ ನಾನು ಕಲ್ತಿದ್ದು ಕನ್ನಡ ವೆಜ್ ಗ್ರೂಪ್ ಅಂತ ಇದೆ ಇಲ್ಲಿ ಸಿಯಾಟಲಲ್ಲಿ, ಅದರಿಂದ ನಾನು ಕಲ್ತ್ಕೊಂಡಿದ್ದು. ಒಬ್ಬರು ಮಾಡಿದ್ರು, ಸೊ ಅದನ್ನೇ ನಾನು ರೀಕ್ರಿಯೇಟ್ ಮಾಡ್ತಾ ಇದ್ದೆ. ಬಟ್ ಇಟ್ ವಾಸ್ ಸೋ ಅಮೇಝಿಂಗ್. ಲಾಸ್ಟಲ್ಲಿ ನೀವು ವಡೆನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ. ಹಾಗೆ ಟೊಮೆಟೊ ಸ್ವಲ್ಪ ಹಾಕ್ತಾ ಇದ್ದೀನಿ ಚಟ್ನಿಗೆ, ಸ್ವಲ್ಪ ಫ್ಲೇವರ್ಫುಲ್ ಆಗಿರಲಿ ಅಂತ. ಈ ಒಂದು ಟೊಮೆಟೊ ಹಾಕೋದ್ರಿಂದ ಏನಾಗುತ್ತೆ ಗೊತ್ತಾ, ಚಟ್ನಿನಲ್ಲಿ ಒಂದು ಸಾವರ್ ಎಲಿಮೆಂಟ್ ಅಥವಾ ಸ್ವೀಟ್ ಎಲಿಮೆಂಟ್ ಬರುತ್ತೆ. ಹುಳಿಗೆ ನಾನು ಹುಣಸೆ ಹಣ್ಣನ್ನ ಹಾಕಬೇಕಂತ ಅಂದ್ಕೊಂಡಿದ್ದೀನಿ.
ಆ್ಯಂಡ್ ನಡೀತಾ ಇದೆ ಅಲ್ವಾ ಅಲ್ಲಿ ಹಿಟ್ಟಿನ ಮಿಷಿನು, ಅದಕ್ಕೆ ನಾನಿವಾಗ ಪೆಪ್ಪರ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಬಿಕಾಸ್ ಪೆಪ್ಪರ್ ಜಾಸ್ತಿ ಹಾಕಿದ್ರೆ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಚಟ್ನಿಗಾಗಲೇ ಮೆಣಸಿನ್ಕಾಯಿನ ಜಾಸ್ತಿ ಹಾಕಿರೋದ್ರಿಂದ ಪೆಪ್ಪರ್ ಕಮ್ಮಿ ಆದ್ರೇ ಚೆನ್ನಾಗಿರುತ್ತೆ. ಅಲ್ಲಿ ಹಾಕಿರುವಂಥ ಹಿಟ್ಟು ಎಷ್ಟು ಕಡಿಮೆ ಅಂದರೆ ಆ ಮಿಷಿನಿಂದ ಅದು ಏರಿ ಆಗಿಬಿಟ್ಟು ಸಿಕ್ಕಾಬಿಟ್ಟೆ ಜಾಸ್ತಿ ಆಗಿಬಿಟ್ಟಿತ್ತು. ತೋರಿಸ್ತೀನಿ ನಿಮಗೆ ಮುಂದೆ. ಹಾಗೆ ಇಲ್ಲಿ ನಾನು ಕಾಸ್ಟ್ಕೋನಲ್ಲಿ ಆಗಲೇ ರೋಸ್ಟೆಡ್ ಪೀನಟ್ಸ್ ಸಿಗುತ್ತೆ, ಆ ಒಂದು ಪೀನಟ್ಸ್ನ ಕೂಡ ಚಟ್ನಿಗೆ ಹಾಕ್ತಾ ಇದ್ದೀನಿ. ಮೇನ್ಲಿ ದಿಸ್ ಇಸ್ ಅ ಪೀನಟ್ ಚಟ್ನಿ. ನಾನು ಯಾವುದೇ ರೀತಿಯಾದ ಕೊಕೊನಟ್ ಆಗಿರ್ಬೋದು ಅಥವಾ ಕಡಲೆ ಹಾಕಿರ್ಬೋದು ಅದನ್ನ ಹಾಕ್ತಾ ಇಲ್ಲ. ದಿಸ್ ಇಸ್ ನಮ್ಮ ಮದರ್ ಇನ್ ಲಾ ರೆಸಿಪಿ, ಬಟ್ ಅದಕ್ಕೆ ಸ್ವಲ್ಪ ನನ್ನದೇ ಆದ ಒಂದು ಟ್ವಿಸ್ಟ್ನ ಕೊಟ್ಟಿದ್ದೀನಿ ಸೊ ದ್ಯಾಟ್ ಇಟ್ ವಿಲ್ ಬಿ ರಿಯಲಿ ಟೇಸ್ಟಿ ವಿತ್ ಉದ್ದಿನ ವಡ ಅಂತ. ನಿಮಗೆ ಯಾವ ರೀತಿಯಾದ ಚಟ್ನಿಗಳು ಇಷ್ಟ ಆಗುತ್ತೆ ಅಂತ ಹೇಳಿ. ನಾನು ಯು ಎಸ್ಸಿಗೆ ಬಂದಮೇಲೆ ಫಸ್ಟ್ ಟೈಮ್ ಚಟ್ನಿ ಮಾಡಿರೋದು, ಇಂಡಿಯಾನಲ್ಲಿ ನಾನು ಯಾವತ್ತೂ ಮಾಡೋಕ್ಕೆ ಹೋಗಿಲ್ಲ. ಹಾಗೆ ಈ ಚಟ್ನಿ ಇನ್ನೂ ಟೇಸ್ಟಿ ಆಗಬೇಕು ಅಂದರೆ ನಾಟ್ ಜಸ್ಟ್ ಮಿಂಟ್, ನಾವು ಸ್ವಲ್ಪ ಕೊರಿಯಾಂಡರ್ನ ಕೂಡ ಹಾಕ್ಕೋಬೇಕಾಗತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿನೇ ಆಗುತ್ತೆ. ಯಾವಾಗೆಲ್ಲ ನನಗೆ ಸಾಂಬಾರು ಮಾಡೋದಕ್ಕೆ ಇಷ್ಟ ಇರಲ್ವಲ್ಲ ಆವಾಗ ಚಟ್ನಿನೇ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಬಿಟ್ಟು ಮಾಡ್ತೀನಿ. ಸೊ ದ್ಯಾಟ್ ಯುನೋ ಇಟ್ ಇಸ್ ಸೋ ಟೇಸ್ಟಿ ದ್ಯಾಟ್ ತಿನ್ಬೇಕಾದ್ರೆ ನಮಗೆ ಅನ್ಸೋದೇ ಇಲ್ಲ ನಮ್ಮ ಹತ್ರ ಸಾಂಬಾರು ಮಾಡಬೇಕಿತ್ತು ನಾವು ಅದು ಇದು ಅಂತ. ಆ್ಯಂಡ್ ಮೋರ್ ಓವರ್ ನನಗಿರುವಂಥ ಕಮ್ಮಿ ಟೈಮಲ್ಲಿ ನಾನು ಈ ರೀತಿಯಾಗಿ ಯೋಚನೆ ಮಾಡಿ ಟೇಸ್ಟಿಯಾಗಿ ಊಟ ಮಾಡಿದಾಗ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಬೈ ದ ವೇ ನಾನು ಇದನ್ನ ಯಾರಿಗೋಸ್ಕರ ಮಾಡ್ತಿದ್ದೀನಿ ಅಂತ ಹೇಳಿಲ್ಲ ಅಲ್ವಾ. ನಮ್ಮ ಪಕ್ಕದ ಮನೆಯಲ್ಲಿ ಟ್ವಿನ್ಸ್ ಇದ್ದಾರೆ, ಅವರ ಒಂದು ಬರ್ತ್ಡೇಗೆ ನಾನು ಇದನ್ನ ಪ್ರಿಪೇರ್ ಮಾಡಿ ಕೊಟ್ಟಿದ್ದೆ ಆಯಿತಾ. ನಾನು ಆಗಲೇ ಹೇಳ್ದಂಗೆ ಹುಣಸೆ ಹಣ್ಣನ್ನ ಕೂಡ ಹಾಕಿದ್ದೀನಿ. ಇಷ್ಟು ಲಾರ್ಜ್ ಕ್ವಾಂಟಿಟೀಸಲ್ಲಿ ಮಾಡ್ತಾ ಇದ್ದೀನಲ್ಲ, ನಾನೇನಾದರೂ ಕೇಟರಿಂಗ್ ಸರ್ವಿಸ್ನ ಸ್ಟಾರ್ಟ್ ಮಾಡಿದ್ನ ಖಂಡಿತವಾಗ್ಲೂ ಇಲ್ಲ. ನಮ್ಮ ಪಕ್ಕದ ಮನೆಯಲ್ಲಿ ಟ್ವಿನ್ಸ್ ಇದ್ದಾರೆ ಆಯಿತಾ, ಐಡೆಂಟಿಕಲ್ ಟ್ವಿನ್ಸ್, ಇಬ್ಬರು ನೋಡೋದಕ್ಕೆ ಒಂದೇ ಥರ ಇದ್ದಾರೆ. ಅವರು ನಮ್ಮ ಮನೆಯಲ್ಲಿ ಫಸ್ಟ್ ಇಷ್ಟಪಟ್ಟು ತಿಂದಂಥ ಐಟಮ್ ಏನಂದರೆ ಉದ್ದಿನ ವಡೆ. ನಾನು ಯಾವಾಗೋ ಒಂದ್ಸಲ ಹಬ್ಬಕ್ಕೆ ಮಾಡಿದಾಗ, ಹಾಗೆ ಅವರ ಒಂದು ಫಸ್ಟ್ ಇಯರ್ ಬರ್ಡೇಗೆ ನಾನು ಏನಂತ ಡಿಸೈಡ್ ಮಾಡ್ತಾ ಇದ್ದೆ ದಟ್ ಅವ್ರಿಗೇನಾದರೂ ಇಷ್ಟ ಇರೋದು ಮಾಡಬೇಕು ಅಂತ. ಹಾಗೆ ಅವ್ರ ಮಮ್ಮಿ ಜೊತೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಅವರ ಒಂದು ಬರ್ಡೇ ದಿನ ಅವರ ಒಂದು ಫೇವ್ರೆಟ್ ಐಟಮ್ ಆ್ಯಸ್ ಅ ಮಗು ಇದ್ದಾಗ ಅವ್ರಿಗೆ ಏನು ಇಷ್ಟ ಆಗಿತ್ತು ಅದನ್ನ ಬಂದಿರೋರಿಗೆಲ್ಲ ಸರ್ವ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಒಂದು ವಡೆನ ನಾನು ಮಾಡಿಕೊಡ್ತಾ ಇದ್ದೀನಿ. ಎಷ್ಟು ಜನಕ್ಕೆ ಮಾಡಿದ್ದೆ ಗೊತ್ತಾ? ಅರೌಂಡ್ 40 to 50 ಜನಕ್ಕೆ ಮಾಡಿದ್ದೆ. ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ಲಾರ್ಜ್ ಕ್ವಾಂಟಿಟೀಸಲ್ಲಿ ಮಾಡಿದ್ದು. ನನಗೆ ಆ ತೂತ್ ಥರ ವಡೆ ಮಾಡೋದಕ್ಕೆ ಬರೋದಿಲ್ಲ, ಸೊ ಹಾಗಾಗಿ ಸ್ಪೂನಲ್ಲಿ ಈ ಥರ ರೌಂಡ್ಗೆ ಬಿಡ್ತಾ ಇದ್ದೆ ಎಣ್ಣೆ ಒಳಗಡೆ. ನೀವು ನೋಡಿ ಮುಂದೆ ವಿಡಿಯೋನಲ್ಲಿ ಯಾವ ರೀತಿಯಾದ ಒಂದು ಕಂಟೈನರಲ್ಲಿ ನಾನು ಎಷ್ಟು ವಡೆಗಳನ್ನ ಮಾಡಿದ್ದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆಲ್ಸೋ ಹಿಟ್ಟು ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಇಟ್ ವಾಸ್ ವೆರಿ ಏರಿ. ನನಗೆ ವಿಡಿಯೋನಲ್ಲಿ ಇದನ್ನು ನೋಡ್ತಾ ಇದ್ರೇ ಐ ಫೀಲ್ ವೆರಿ ಏನಂತಾರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿತ್ತು ಇದು. ಈ ವಿಡಿಯೋನ ನಾನು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಬಟ್ ನಂಗೆ ಒಳ್ಳೆ ಒಂದು ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಇವತ್ತು ನಾನು ಹಾಕ್ತಾ ಇದ್ದೀನಿ ಈ ವಿಡಿಯೋ ಜೊತೆ. ಈ ರೀತಿಯಾದ ಒಂದು ಕಂಟೈನರ್ನ ಕೂಡ ಅವರು ಅಮೆಝಾನಿಂದ ಆರ್ಡರ್ ಮಾಡಿದ್ದಾರೆ. ಇದರಲ್ಲಿ ಏನೇ ಒಂದು ಐಟಮ್ ಹಾಕಿದ್ರೂ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇದರಲ್ಲಿ ನಾವು 3 ಸೆಕ್ಷನಲ್ಲಿ ಇಡ್ಬೋದು ಎಲ್ಲ ಒಟ್ಟಿಗಿಡೋದಕ್ಕಿಂತ. ಆಲ್ಸೋ ಇದರಲ್ಲಿ ಬಿಸಿಯಾಗಿರುತ್ತೆ ಆ್ಯಂಡ್ ವಾಟರ್ ವೇಪರ್ ಬರೋದಿಲ್ಲ. ಲಾಸ್ಟಿಗೆ ಚಟ್ನಿಗೆ ಸ್ವಲ್ಪ ನಾನು ತಡ್ಕ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ತೊಗೊಂಡಿದ್ದೀನಿ, ಬಿಕಾಸ್ ಒಂದು 40 ಜನಕ್ಕೆ ಮಾಡ್ತಾ ಇರೋದು ಚಟ್ನಿನ. ಅದಕ್ಕೆ ಸಾಸಿವೆ ಜೀರಿಗೆ ಆ್ಯಂಡ್ ಜೀರಿಗೆನ ಯಾವುದೇ ಕಾರಣಕ್ಕೂ ಸೀಸೋದಕ್ಕೆ ಹೋಗಬಾರ್ದು, ಅವಾಗ ಮಜಾನೇ ಹೊಟ್ಟೋಗುತ್ತೆ. ಆ್ಯಂಡ್ ಹಿಂಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಅದಾದಮೇಲೆ ಇದಿಷ್ಟನ್ನು ನಾವು ಸ್ವಲ್ಪ ಹೊತ್ತು ನೀಟಾಗಿ ಫ್ರೈ ಮಾಡಿದ್ಮೇಲೆ ಚಟ್ನಿಗೆ ಹಾಕಬೇಕು. ನೋಡಿ ಇವಾಗ ಬಂದಿರುವಂತಹ ಅಷ್ಟು ಜನ ಈ ಒಂದು ಐಟಮ್ನ ಸಿಕ್ಕಾಬಟ್ಟೆ ಇಷ್ಟಪಟ್ಟರು. ಆ್ಯಂಡ್ ಎಲ್ಲರಿಗೂ ನಾನು ಹೇಳ್ತಾ ಇದ್ದೆ ನಾನೇ ಮಾಡಿದ್ದು ಅಂತ. ಮೋಸ್ಟ್ಲಿ 50 ಜನಕ್ಕೆ ಅಂದರೆ ಒಂದು 100 ಬೋಂಡ ಮಾಡಿದ್ದೀನಿ ಅವತ್ತು. ಕಮಿಂಗ್ ಬ್ಯಾಕ್ ಟು ಇನಾ ಇಸ್ ವೆರಿ ಕ್ಯೂಟಾಗಿ ಅವ್ರ ಅಜ್ಜಿ ಜೊತೆ ಆಟ ಆಡ್ತಾ ಇದ್ದಾಳೆ. ನಮ್ಮತ್ತೆ ಏನು ಮಾಡ್ತಾ ಇದ್ದಾರೆ ಅಂದರೆ ವಿಡಿಯೋ ಕಾಲಲ್ಲಿ ನಮ್ಮ ಮಾವಂಗೆ ತೋರಿಸ್ತಾ ಇರ್ತಾರೆ. ಅವರಿಬ್ಬರು ಇವಳನ್ನ ಸಿಕ್ಕಾಬಟ್ಟೆ ಮುದ್ದು ಮಾಡ್ತಾರೆ ಆಯಿತಾ. ಈಗ ಸದ್ಯಕ್ಕೆ ಅವಳಿಗೇನು ಗೊತ್ತಾಗ್ತಾ ಇಲ್ಲ ಅಂತ ಫೋನ್ ತೋರಿಸೋದಕ್ಕೆ ಬಿಡ್ತಾ ಇದ್ದೀನಿ. ಬಟ್ ಜನರಲಿ ಹೋಗ್ತಾ ಅವಳಿಗೆ ಫೋನ್ನ ನಾವು ಇಂಟ್ರೊಡ್ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಸೊ ಹೇಗೆ ಅನ್ನಿಸ್ತು ಇವತ್ತಿನ ಒಂದು ವಿಡಿಯೋ? ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ.